ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, HSTR 2026ಕ್ಕೆ PG ಮತ್ತು TET ಕಡ್ಡಾಯ ಆಗಬಹುದಾ? ಬನ್ನಿ, ಹಾಗಿದ್ದಲ್ಲಿ HSTR ಕುರಿತು ಮುಂಬರುವ ನೋಟಿಫಿಕೇಷನ್ ಅಧಿಸೂಚನೆಯಲ್ಲಿ HSTRಗೆ PG ಮತ್ತು TET ಕಂಪಲ್ಸರಿ ಮಾಡ್ತಾರಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, HSTR ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. 8ನೇ ಕ್ಲಾಸ್ವರೆಗೆ ಪ್ರಾಥಮಿಕ, 12ನೇ ಕ್ಲಾಸ್ವರೆಗೆ ಹೈಸ್ಕೂಲ್ ರಾಜ್ಯದ ನೂತನ ಶಿಕ್ಷಣ ನೀತಿ. ನಾಳೆ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಣಯ ಆಗುವ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಮುಖ್ಯವಾಗಿ ನೀವು ಅತಿಥಿ ಶಿಕ್ಷಕರ ಪದ್ಧತಿ ತೆಗೆದು ಗುಣಮಟ್ಟದ ಶಿಕ್ಷಣಕ್ಕೆ ಕಾಯಂ ಶಿಕ್ಷಕರ ನೇಮಕಾತಿ ನಡೆಸಲಾಗುವುದು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಹೈಲೈಟ್ ಮಾಡಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. ಇದರಲ್ಲಿ ನೋಡಿ, ಅತಿಥಿ ಶಿಕ್ಷಕರ ಪದ್ಧತಿ ತೆಗೆದು ಗುಣಮಟ್ಟದ ಶಿಕ್ಷಣಕ್ಕೆ ಕಾಯಂ ಶಿಕ್ಷಕರ ನೇಮಕಾತಿ ನಡೆಸಲಾಗುವುದು ಅನ್ನೋದ್ರ ಬಗ್ಗೆ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಶಿಕ್ಷಕ ಆಕಾಂಕ್ಷಿಗಳಿಗೆ. ಅದರ ಜೊತೆಗೆ ಈಗ ನೂತನ ರಾಜ್ಯ ಶಿಕ್ಷಣ ನೀತಿ ಏನಿದೆ ಅಂತ ನೋಡ್ತಾ ಬಂದರೆ, ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬೆನ್ನಲ್ಲೇ 2023 ಅಕ್ಟೋಬರ್ ರಂದು ಶಿಕ್ಷಣ ತಜ್ಞ ಪ್ರೊಫೆಸರ್ ಸುಖದೇವ್ ನೇತೃತ್ವದಲ್ಲಿ ರಾಜ್ಯ ಶಿಕ್ಷಣ ನೀತಿ ಆಯೋಗವನ್ನು ರಚಿಸಲಾಗಿತ್ತು. ಈ ಆಯೋಗ 2024 ಮೇನಲ್ಲಿ ಮಧ್ಯಂತರ ವರದಿ ಹಾಗೂ 2025 ಆಗಸ್ಟ್ 9ರಂದು ಅಂತಿಮ ವರದಿಯನ್ನು ಸಲ್ಲಿಸಿತ್ತು. ಈಗ ಈ ಎರಡು ವರದಿಗಳ ಆಧಾರದ ಮೇಲೆ ಇದೀಗ ನೂತನ ರಾಜ್ಯ ಶಿಕ್ಷಣ ನೀತಿ ಅಂತಿಮಗೊಳಿಸಲು ಸಚಿವ ಸಂಪುಟ ಮುಂದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮುಂದಿನ ನೇಮಕಾತಿಗಳ ಕುರಿತು ಕೂಡ ಚರ್ಚೆ ಆಗುತ್ತೆ. ಬಿಕಾಸ್ HSTR ಅಂದರೆ ಮೊದಲು 9th ಮತ್ತು 10th PST 1 to 5th, GPT 6 to 8th, HSTR 9 to 10th ಇತ್ತು. ಬಟ್ ಈಗ 8ನೇ ಕ್ಲಾಸ್ವರೆಗೆ ಪ್ರಾಥಮಿಕ ಮಾಡಿ 12ನೇ ಕ್ಲಾಸ್ವರೆಗೆ ಈಗ ಹೈಸ್ಕೂಲ್ ಮಾಡ್ತಾ ಇದ್ದಾರೆ. ಅಂದರೆ HSTRಗೆ ಐ ಥಿಂಕ್ ಮೋಸ್ಟ್ ಪ್ರೊಬ್ಯಾಬ್ಲಿ ಆಸ್ ಪರ್ ನ್ಯೂ ಎಜುಕೇಷನ್ ಪಾಲಿಸಿ PG ಕಂಪಲ್ಸರಿ ಮಾಡ್ತಾರಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿರುತ್ತೆ. ಈಗ 12th ತನಕ ಅಂದರೆ ಮೇ ಬಿ ಪಾಸಿಬಲ್ ಆಗಿರುತ್ತೆ. ಕೆಲವೊಂದು C&R ರೂಲ್ಸ್ಗಳಲ್ಲಿ ಬದಲಾವಣೆಗಳು ಸರ್ಕಾರ ಮಾಡುತ್ತಾ ಅನ್ನೋದೇ ಒಂದು ಪ್ರಶ್ನೆ ಇರುತ್ತೆ ವೀಕ್ಷಕರೇ. ಹಾಗಾಗಿ ನೀವು ನಿಮ್ಮ ಒಂದು ನಿಮ್ಮ ಒಪಿನಿಯನನ್ನು ನೀಡಿ, ಮುಂದೆ ಬರುವ ನೇಮಕಾತಿಗೆ PG TET ಕಂಪಲ್ಸರಿ ಮಾಡ್ತಾರಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದೇ ಒಂದು ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಥ್ಯಾಂಕ್ ಯು.